ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ರ್ಯಾಂಕರ್ ಸ್ಟಡಿ ಸರ್ಕಲ್ಗೆ ಸ್ವಾಗತ. ಪ್ರಥಮ ಬಾರಿ ನಮ್ಮ ಚಾನಲ್ಗೆ ಬಂದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋದಲ್ಲಿ ನಾವು SSLCಯಲ್ಲಿ ಬರ್ತಕ್ಕಂಥ ಇಂಗ್ಲೀಷ್ನಲ್ಲಿ ಬರ್ತಕ್ಕಂಥ ಜಾರ್ಜ್ ಪೋಯಮ್ 2 ಅಂತ ಪೋಯಮ್ನ ಸಮರಿಯನ್ನು ನೋಡ್ಕೊಂಡು ಹೋಗೋಣ. ಇದರ ಸಮರಿ ಏನು ಬರುತ್ತೆ ಅಂದರೆ 4 ಮಾರ್ಕ್ಸ್ಗೆ ಇಂಪಾರ್ಟೆಂಟಾಗಿ ಬಂದೇ ಬರುತ್ತೆ. ಪಿಕ್ಸ್ ಕ್ವಶನ್ ಆಗಿದೆ, ಅದಕ್ಕೋಸ್ಕರ ನೀವು ಇದನ್ನು ಕೊನೆವರೆಗೂ ನೋಡಿ ಮತ್ತು ಡೀಟೇಲಾಗಿ ನಾವು ಹೇಳ್ಕೊಂಡು ಹೋಗ್ತೇವೆ. ಅದನ್ನು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ಏನು ಬರುತ್ತಂದರೆ ನೋಡಿ, ಈ ಸ್ಟೂಡ್ ಆಟ್ ದ ಕ್ರೆಸ್ಟ್ ಆಫ್ ದ ಟಾಲೆಸ್ಟ್ ಹಿಲ್. ಇಲ್ಲಿ ಏನು ಬರ್ತಾನಂದರೆ ಒಬ್ಬ ಹಳೆಯ ವ್ಯಕ್ತಿ ಬಗ್ಗೆ ಇದು ಪೋಯಮ್ ಆಗಿದೆ. ಆ ವ್ಯಕ್ತಿ ಎಲ್ಲಿ ನಿಂತ್ಕೊಂಡಿರ್ತಾನಂದರೆ ಕ್ರೆಸ್ಟ್ ಆಫ್ ದ ಟಾಲೆಸ್ಟ್ ಹಿಲ್. ಕ್ರೆಸ್ಟ್ ಅಂದರೆ ಶಿಖರದ ತುದಿ ಇರುತ್ತಲ್ಲ, ಆ ಟಾಲೆಸ್ಟ್ ಶಿಖರದ ತುದಿ ಮೇಲ್ಗಡೆ ಅವನು ನಿಂತ್ಕೊಂಡಿರ್ತಾನೆ. ಹಿ ಲುಕ್ಡ್ ಲೈಕ್ ಆ್ಯನ್ ಆನ್ಸಿಯಂಟ್ ಮರೇನಿಯರ್. ಅಂದರೆ ಅವನು ಯಾವ ರೀತಿ ಕಾಣ್ತಿರ್ತಾನಂದರೆ ಒಬ್ಬ ಪ್ರಾಚೀನ ಕಾಲದ ನಾವಿಕ ಇರ್ತಾನಲ್ಲ, ಆ ರೀತಿ ಅವನು ನೋಡಲಿಕ್ಕೆ ಕಾಣಿಸ್ತಾ ಇರ್ತಾನೆ ಅಂತ ಇಲ್ಲಿ ಕವಿಗಳು ಹೇಳ್ತಾರೆ. ಹಿ ವಾಸ್ ಓಲ್ಡ್. ಅವನು ತುಂಬ ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿಯಾಗಿರ್ತಾನೆ. ಆ್ಯಂಡ್ ಹಿ ಹ್ಯಾಡ್ ಅ ರಿಂಕಲ್ಡ್ ಫೇಸ್. ಅಂದರೆ ಅವನು ರಿಂಕಲ್ಡ್ ಫೇಸ್ ಆಗಿರ್ತಾನೆ. ಮುಖದ ಮೇಲೆ ಏನು ಗೆರೆಗಳ ಥರ ಬಿದ್ದಿರ್ತಾವಲ್ಲ, ಆ ರೀತಿ ವಯಸ್ಸಾದ ಮೇಲೆ ಗೆರೆಗಳು ಬೀಳ್ತಾವಲ್ಲ ತೊಗಲು, ಅಂದರೆ ಚರ್ಮ ರಿಂಕಲ್ ಆಗುತ್ತಲ್ಲ, ಆ ರೀತಿ ರಿಂಕಲ್ಡ್ ಫೇಸನ್ನು ಹೊಂದಿರ್ತಾನೆ. ಹಿ ಹ್ಯಾಡ್ ನೋ ಇಂಟ್ರೆಸ್ಟ್ ಇನ್ ಲೈಫ್. ಮತ್ತು ಅವನಿಗೆ ಅವನ ಜೀವನದ ಮೇಲೆ ಇಂಟ್ರೆಸ್ಟೇ ಇರೋದಿಲ್ಲ. ದೆನ್ ನೆಕ್ಸ್ಟ್ ನೋಡ್ಕೊಂಡು ಹೋಗಿ, ಹಿಸ್ ಹೆಡ್ ವಾಸ್ ಟರ್ನ್ ಡೌನ್ವರ್ಡ್. ಅವನದು ತಲೆ ಏನಿರುತ್ತೆ, ತಲೆ ಭೂಮಿ ಕಡೆಗೆ ಬಾಗಿರುತ್ತೆ, ಅಂದರೆ ಭೂಮಿಗೆ ಕೆಳಗಡೆ ಬಾಕೊಂಡಿರುತ್ತೆ. ಹಿ ವಾಸ್ ಕ್ಲೋಸ್ಡ್ ಹೀಸ್ ಐಸ್. ಅವನು ತನ್ನ ಕಣ್ಣುಗಳನ್ನು ಮುಚ್ಕೊಂಡು ತಲೆನ ಕೆಳಗಡೆ ಬಾಗಿಸ್ಕೊಂಡು ಭೂಮಿ ಕಡೆಗೆ ಬಾಗಿಸ್ಕೊಂಡು ನಿಂತಿರ್ತಾನೆ. ಮತ್ತು ಹಿ ಓರ್ ಆ್ಯನ್ ಓಲ್ಡ್ ಫೆಡೆಡ್ ಬ್ಲೂ ಶರ್ಟ್. ಅವನು ಏನು ಮಾಡಿರ್ತಾನೆಂದರೆ ಒಂದು ಹಳೆಯ ಬ್ಲೂ ಕಲರ್ದು ಶರ್ಟನ್ನು ಏನು ಮಾಡಿರ್ತಾನೆ, ಹಾಕ್ಕೊಂಡಿರ್ತಾನೆ. ದ್ಯಾಟ್ ಶರ್ಟ್ ವಾಸ್ ಡಾರ್ಕ್ ವಿತ್ ಸ್ವೆಟ್. ಏನಾಗಿರುತ್ತಂದರೆ ಬೆವರಿನ ಮುಖಾಂತರ ಅದೇನಾಗಿರುತ್ತಂದರೆ ಅದು ಸ್ವೆಟ್ ಅಂದರೆ ಬೆವರಿಂದು ಎಲ್ಲ ಬೆವರು ಬಿಟ್ಟು ಏನಾಗಿರುತ್ತೆ, ಅದು ಡಾರ್ಕ್ ಆಗಿ ಹೋಗಿರುತ್ತೆ. ದಟ್ ಟೈ ವಾಸ್ ಟಾರ್ನ್. ಮತ್ತು ಅವನು ಹಾಕ್ಕೊಂಡಿರ್ತಕ್ಕಂಥ ಟೈ ಏನಾಗಿರುತ್ತೆ, ಹರಿದೋಗಿರುತ್ತೆ. ದ ಜಾಕೆಟ್ ವಾಸ್ ಓಲ್ಡ್ ಆ್ಯಂಡ್ ಇಟ್ ಕುಡ್ ನಾಟ್ ಹೋಲ್ಡ್ ಹಿಸ್ ಸ್ಯಾಗಿಂಗ್ ಆರ್ ಹ್ಯಾಗಿಂಗ್ ಸ್ಟಮಕ್. ಅವನದು ಜಾಕೆಟ್ ಇರುತ್ತಲ್ಲ, ಜಾಕೆಟ್ ಕೂಡ ತುಂಬ ಹಳೇದಾಗಿರುತ್ತೆ. ಮತ್ತು ಅದು ಅವನ ಹೊಟ್ಟೆ, ಅವನದು ಜೋತು ಬೀಳ್ತಿರ್ತಕ್ಕಂಥ ಹೊಟ್ಟೆನ ಅದು ಹೋಲ್ಡ್ ಮಾಡೋಕ್ಕಾಗ್ತಿರಲ್ಲ, ಅದು ಹಿಡ್ಕೊಂಡು ಇಟ್ಕೊಳ್ಳೋಕ್ಕಾಗ್ತಿರಲ್ಲ. ಆ ಜಾಕೆಟು ಹರಿದು ಬಿಟ್ಟು ಏನಾಗಿರುತ್ತೆ, ಹೊಟ್ಟೆ ಕೂಡ ಹೊರಗಡೆ ಕಾಣಿಸ್ತಾ ಇರುತ್ತೆ. ಇನ್ನು ಹಿ ವೋರ್ ಓಲ್ಡ್ ಶೂಸ್ ವಿಚ್ ಹ್ಯಾಡ್ ಪೇಪರ್ ಇನ್ಸೈಡ್. ಅವನು ಹಳೆಯ ಚಪ್ಪಲಿಗಳನ್ನು, ಹಳೆಯ ಶೂಸ್ಗಳನ್ನು ಹಾಕ್ಕೊಂಡಿರ್ತಾನೆ. ಅದರಲ್ಲಿ ಏನು ಹಾಕಿರ್ತಾನೆ ಅಂದರೆ ಅವನು ಸಾಕ್ಸ್ನ ಬದಲಾಗಿ ಏನು ಮಾಡಿರ್ತಾನೆ, ಪೇಪರ್ಸನ್ನು ಹಾಕಿರ್ತಾನೆ. ಹೀಸ್ ಫೇಸ್ ವಾಸ್ ನಾಟ್ ಶೇವ್ಡ್. ಅದಲ್ಲದೆ ಅವನ ಫೇಸ್ ಅಂದರೆ ಅವನ ಮುಖ ಏನಾಗಿರುತ್ತೆ, ನಾನ್ ಶೇವ್ ಆಗಿರುತ್ತೆ, ಅಂದರೆ ಶೇವಿಂಗ್ ಮಾಡ್ಕೊಂಡಿರಲ್ಲ, ಗಡ್ಡನ ಹಾಗೆ ಬಿಟ್ಟಿರ್ತಾನೆ. ಒನ್ ಕುಡ್ ಸಿ ದ ಪೇನ್ ಇನ್ ಈಚ್ ವ್ರಿಂಕಲ್ ಆಫ್ ಈಸ್ ಫೇಸ್. ಆದರೆ ನಾವು ಒಂದನ್ನು ಅವನ ಮುಖದಲ್ಲಿ ನೋಡ್ಬೋದು, ಏನಂದರೆ ಅವನ ಮುಖದಲ್ಲಿ ಇರ್ತಕ್ಕಂಥ ವ್ರಿಂಕಲ್ಸ್ ಅಂದರೆ ತೊಗಲಿನ ಒಂದೊಂದು ಮಡಿಕೆ ಇರ್ತದಲ್ಲ, ಆ ಮಡಿಕೆಯಲ್ಲೂ ಕೂಡ ಒಂದೊಂದು ನೋವನ್ನು ಅವನು ಹೊಂದಿರ್ತಾನೆ. ಅಷ್ಟೊಂದು ನೋವನ್ನು ಹೊಂದ್ಕೊಂಡು ಅವನು ಅಲ್ಲಿ ನಿಂತ್ಕೊಂಡಿರ್ತಾನೆ ಅಂತ ಇಲ್ಲಿ ಕವಿಗಳು ಹೇಳ್ತಾರೆ. ನೆಕ್ಸ್ಟ್ ಕಡೆ ನಾವು ಹೋಗೋಣ. ನೆಕ್ಸ್ಟಲ್ಲಿ ಏನಂತಂದರೆ ಹಿ ಅಲೋನ್ ಸ್ಟುಡ್ ವಿತ್ ಹೀಸ್ ಹೆಡ್ ಡೌನ್ ಆ್ಯಂಡ್ ಕ್ಲೋಸ್ಡ್ ಐಸ್. ಆವಾಗಲೇ ಹೇಳೋ ಮುಖಾಂತರ ಅವನು ಒಬ್ಬನೇ ನಿಂತ್ಕೊಂಡಿರ್ತಾನೆ, ಮತ್ತು ಅವನ ತಲೆ ಕೆಳಗಡೆ ಬಾಗಿರುತ್ತೆ, ಮತ್ತು ಅವನು ಕಣ್ಣು ಮುಚ್ಕೊಂಡು ಇರ್ತಾನೆ. ಹಿ ವೋರ್ ಆ್ಯನ್ ಓಲ್ಡ್ ಆಲ್ಟೋ ಸ್ಯಾಕ್ಸೋಫೋನ್ ಆ್ಯಂಡ್ ಅವನು ಏನು ಮಾಡಿರ್ತಾನಂದ್ರೆ ಓಲ್ಡ್ ಆಲ್ಟೋ ಸ್ಯಾಕ್ಸೋಫೋನ್, ಅಂದರೆ ಅದು ಒಂದು ಏನಂದರೆ ಬಾಯಿಂದ ನುಡಿಸ್ತಕ್ಕಂಥ ವಾದ್ಯ ಅಂತ ಹೇಳ್ಬೋದು ನಾವು. ಅದನ್ನು ಹಾಕ್ಕೊಂಡವನು ನಿಂತ್ಕೊಂಡಿರ್ತಾನೆ. ಅದಲ್ಲದೆ ಚಾಂಟಿಂಗ್ ಸಮ್ ರಿಲಿಜಿಯಸ್ ಮ್ಯೂಸಿಕ್ ಇನ್ ಲೋ ವಾಯ್ಸ್. ಅದಲ್ಲದೆ ಅದನ್ನು ಹಾಕ್ಕೊಂಡು ಅವನು ಏನು ಮಾಡ್ತಿರ್ತಾನೆ ಅಂದರೆ ನಿಧಾನಕ್ಕೆ ಅವನ ಕಮ್ಮಿ ಧ್ವನಿಯಿಂದ ಅವನು ಏನು ಮಾಡ್ತಾನಂದರೆ ಅವನ ರಿಲಿಜಿಯಸ್ ಮ್ಯೂಸಿಕ್ ಅಂದರೆ ಅವನದು ಧಾರ್ಮಿಕ ಮ್ಯೂಸಿಕನ್ನು ಅವನು ಬಾರಿಸ್ತಾ ಇರ್ತಾನೆ.
ಅದಲ್ದೇ ದ್ಯಾಟ್ ಓಲ್ಡ್ ಸ್ಯಾಕ್ಸೋಫೋನ್ ವಾಸ್ ಹ್ಯಾಂಗಿಂಗ್ ಫ್ರಮ್ ಹೀಸ್ ನೆಕ್ ಬೈ ವೈರ್ ಆಫ್ ಕೋಟ್ ಹ್ಯಾಂಗರ್. ಅದಲ್ಲದೆ ಏನಾಗಿರುತ್ತೆ ಅಂದರೆ ಅದು ಹಳೆಯ ಸ್ಯಾಕ್ಸೋಫೋನ್ ಇರುತ್ತಂದರೆ ಅದು ನುಡಿಸ್ತಕ್ಕಂಥ ವಾದ್ಯ ಯಾವುದರಿಂದ ಅವನು ಹಾಕ್ಕೊಂಡಿರ್ತಾನೆ, ಕುತ್ತಿಗೆಗೆ ಅವನು ಹ್ಯಾಂಗ್ ಮಾಡಿರ್ತಾನೆ. ಹ್ಯಾಂಗ್ ಅಂದರೆ ಕುತ್ತಿಗೆಗೆ ಜೋತು ಬಿಟ್ಕೊಂಡಿರ್ತಾನೆ. ಯಾವುದರಿಂದ ಅಂದರೆ ಕೋಟ್ನ ಹ್ಯಾಂಗರ್ ಇರುತ್ತಲ್ಲ, ಹ್ಯಾಂಗರ್ನ ವಾಯರಿಂದ ಅವನು ಅದನ್ನು ಕಟ್ಟಿಬಿಟ್ಟು ಜೋತು ಬಿಟ್ಕೊಂಡಿರ್ತಾನೆ. ಹಿ ವಾಂಟೆಡ್ ಟು ಟೆಲ್ ದ್ಯಾಟ್ ಹಿ ವಾಸ್ ಅ ಬ್ಲ್ಯಾಕ್ ಮ್ಯಾನ್. ಅವನು ಏನಂತ ಜನರಿಗೆ ಹೇಳಬೇಕಂತ ಅಂದ್ಕೊಂಡಿರ್ತಾನಂದರೆ ನಾನು ಒಬ್ಬ ಕಪ್ಪು ವ್ಯಕ್ತಿ ಅಂತ, ಕಪ್ಪು ಮನುಷ್ಯ ಅಂತ ಹೇಳೋಕ್ಕೆ ಅವನು ಟ್ರೈ ಮಾಡ್ತಾ ಇರ್ತಾನೆ. ಅದಲ್ದೇ ಹಿ ಹ್ಯಾಡ್ ಬೀನ್ ಸೆಂಟ್ ಹಿಯರ್ ಟು ಪ್ರೇಚ್ ದ ಬ್ಲ್ಯಾಕ್ ಗಾಸ್ಪೆಲ್ ಆಫ್ ಜಾಜ್. ಅದಲ್ದೇ ಅವನು ಏನನ್ನ ಪ್ರತಿಪಾದನೆ ಮಾಡಬೇಕಂತ ಅಂದ್ಕೊಂಡಿರ್ತಾನಂದರೆ ಬ್ಲ್ಯಾಕ್ ಗಾಸ್ಪೆಲ್ ಆಫ್ ಜಾಜ್ ಅಂದರೆ ಕಪ್ಪು ಪ್ರತಿಪಾದನೆ ಅಂತ ನಾವು, ಜಾಜ್ನ ಕಪ್ಪು ಪ್ರತಿಪಾದನೆ ಅಂತ ನಾವು ಹೇಳ್ಬೋದು ಅದನ್ನು. ಇನ್ನು ನೆಕ್ಸ್ಟ್, ಹಿ ವಾಸ್ ಪ್ರೀಚಿಂಗ್ ಇಟ್ ವಿತ್ ವರ್ಡ್ಸ್ ಬೈ ಲೌಡ್ ಮ್ಯೂಸಿಕಲ್ ಸೌಂಡ್. ಅವನು ಅದನ್ನು ಪ್ರತಿಪಾದನೆ ಮಾಡ್ತಾನೇ ಇರ್ತಾನೆ. ಅದನ್ನು ಪ್ರತಿಪಾದನೆ ಹೇಗೆ ಮಾಡ್ತಿರ್ತಾನೆ ಅಂದರೆ ವರ್ಡ್ಸ್ ಬೈ ದ ಲೌಡ್ ಮ್ಯೂಸಿಕಲ್ ಸೌಂಡ್. ಹೇಗಂದರೆ ಅವನು ದೊಡ್ಡ ಮ್ಯೂಸಿಕಲ್ ಸೌಂಡ್ ಅಂದರೆ ಆ ಸ್ಯಾಕ್ಸೋಫೋನನ್ನು ಬಾರಿಸ್ಕೊತಾನೆ ಅವನು ಹಾಡಾಡ್ಕೊತಾನೆ ಅದನ್ನು ಪ್ರತಿಪಾದನೆ ಮಾಡ್ತಾ ಇರ್ತಾನೆ. ದೆ ನೆಕ್ಸ್ಟ್ ನೋಡಿ, ವೆನ್ ಹಿ ವಾಸ್ ಸ್ಟಾರ್ಟೆಡ್ ಟು ಪ್ರೀಚ್ ಹಿ ವಾಸ್ ಟ್ರಾನ್ಸ್ಫಾರ್ಮ್ಡ್ ಇನ್ ಟು ಬರ್ಡ್. ಅವನು ಯಾವಾಗ ಅವನು ಪ್ರೀಚ್ ಅಂದರೆ ಪ್ರತಿಪಾದನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೋ ಅವನು ಏನಾಗ್ತಾನೆ ಅಂದರೆ ಒಂದು ಪಕ್ಷಿಯಾಗಿ ಬದಲಾವಣೆ ಆಗ್ತಾನೆ. ದ್ಯಾಟ್ ಗ್ಯಾದರ್ಸ್ ಇಟ್ ವಿಂಗ್ಸ್ ಆ್ಯಂಡ್ ಫ್ಲೈಸ್ ಹೈಯರ್ ಅಂಟಿಲ್ ಫ್ಲೈಸ್ ಅವೇ. ಅವನೇನು ಮಾಡ್ತಾನೆ ಅಂದರೆ ಬರ್ಡ್ ಆಗಿ ಪರಿವರ್ತನೆ ಆದಮೇಲೆ ಅವನೇನು ಮಾಡ್ತಾನೆ ಅಂದರೆ ಅವನು ರೆಕ್ಕೆಗಳನ್ನು ಬಿಚ್ಚಿಬಿಟ್ಟು ಏನು ಮಾಡ್ತಾನೆ ಅಂದರೆ ಹಾರೋಕ್ಕೆ ಪ್ರಯತ್ನ ಮಾಡ್ತಾನೆ. ಹಾಗೆ ಹಾರಿಕೊಂಡು ಹಾಗೆ ಎತ್ತರಕ್ಕೆ ಹಾರ್ಕೊಂಡು ಹೋಗ್ತಾನೆ. ಯಾವಾಗಿಂತ ಹಾರ್ಕೊಂಡು ಹೋಗ್ತಾನೆ ಅಂದರೆ ಅವನು ಎಷ್ಟು ಎತ್ತರಕ್ಕೆ ಹಾರೋಕ್ಕೆ ಟ್ರೈ ಆಗುತ್ತಲ್ಲ ಅಷ್ಟು ಗಂಟ ಹಾರೋಕ್ಕೆ ಅವನು ರೆಕ್ಕೆಯನ್ನು ಬಿಚ್ಚಿ ಹಾರೋಕ್ಕೆ ಟ್ರೈ ಮಾಡ್ತಾನೆ. ಅದಾದಮೇಲೆ ಅದರ್ವೈಸ್ ಹಿ ಕಮ್ಸ್ ಬ್ಯಾಕ್ ಫೈಂಡ್ ಹಿಮ್ಸೆಲ್ಫ್ ಆ್ಯಸ್ ಅ ಬ್ಲ್ಯಾಕ್ ಮ್ಯಾನ್ ಅಗೇನ್. ಅದು ಆದಮೇಲೆ ಅವನಿಗೆ ಏನಾಗುತ್ತಂದರೆ ಅವನು ವಾಪಸ್ ಬರ್ತಾನೆ. ಬಂದಾದಮೇಲೆ ಏನಾಗುತ್ತಂದರೆ ಫೈಂಡ್ ಹಿಮ್ಸೆಲ್ಫ್, ಅವನು ನೋಡ್ಕೊಂಡ ಆ್ಯಸ್ ಅ ಬ್ಲ್ಯಾಕ್ ಮ್ಯಾನ್ ಅಗೇನ್. ಅವನು ನೋಡ್ಕೊಂಡಾಗ ಏನಾಗುತ್ತಂದರೆ ಅವನು ಮತ್ತೆ ಕಪ್ಪು ವ್ಯಕ್ತಿಯಾಗಿ ಬದಲಾವಣೆ ಆಗಿರ್ತಾನೆ. ಇಲ್ಲಿ ಏನಂದರೆ ಒಬ್ಬ ಆಲ್ಟೋ ಸ್ಯಾಕ್ಸೋಫೋನ್ ಅನ್ನು ನುಡಿಸೋವಂಥ ವ್ಯಕ್ತಿ ಕನಸಿನಲ್ಲಿರುವಾಗ ಯಾವ ರೀತಿ ಕನಸು ಅವನಿಗೆ ಬಿದ್ದಿರುತ್ತೆ, ಆ ಕನಸಿನಲ್ಲಿ ಅವನು ಯಾವ್ಯಾವ ರೀತಿ ಇರ್ತಾನೆ, ಅವನು ಆ್ಯಕ್ಚುಲಾಗಿ ಯಾವ ರೀತಿ ನೋಡೋಕ್ಕಿರ್ತಾನೆ, ಮತ್ತು ಆ ಕನಸಿನಲ್ಲಿ ಏನಾಗುತ್ತಂದರೆ ಅವನು ದೇವರ ಸಂದೇಶ ನೀಡುವಂಥ ವ್ಯಕ್ತಿಯಾಗಿ ಪರಿವರ್ತನೆ ಆಗಿಬಿಟ್ಟು ಅವನು ಬರ್ಡ್ ಆಗಿ ಪರಿವರ್ತನೆ ಆಗಿಬಿಟ್ಟು ಅವನು ಎತ್ತರಕ್ಕೆ ಹಾರ್ಕೊಂಡು ಹೋಗ್ತಿರ್ತಾನೆ. ಆದರೆ ಕನಸಿನಿಂದ ಹೊರಗಡೆ ಬಂದ ಮೇಲೆ ಅವನು ಏನಾಗಿರ್ತಾನೆ, ಮತ್ತು ಆ ಹಳೆಯ ಬಟ್ಟೆಯನ್ನು ಹರಿದೋಗಿರ್ತಕ್ಕಂಥ ಬಟ್ಟೆಯನ್ನು ಹಾಕ್ಕೊಂಡಿರ್ತಕ್ಕಂಥ ಕಪ್ಪು ವ್ಯಕ್ತಿಯಾಗಿಯೇ ಇರ್ತಾನೆ ಅಂತ ಹೇಳೋದು ಈ ಜಾಜ್ ಪೋಯಮ್ 2ನ ಪೋಯಮ್ನ ಸಮರಿ ಆಗಿದೆ. ಇದು ಕಂಪಲ್ಸರಿಯಾಗಿ ಎಲ್ಲಿ ಬರುತ್ತಂದರೆ 4 ಮಾರ್ಕ್ಸ್ಗೆ ಬರುತ್ತೆ, ಮತ್ತು ಇದು ಫಿಕ್ಸ್ ಕ್ವಶನ್ ಆಗಿದೆ. ಇದನ್ನು ನೀವು ಕಂಪಲ್ಸರಿಯಾಗಿ ನೋಡ್ಕೊಳ್ಳಿ. ಮತ್ತು ಇನ್ನೊಂದು ಸಾರಿ ಇದರದ್ದು ಏನು ಮಾಡಿರಿ, ಸ್ಕ್ರೀನ್ಶಾಟ್ ತೊಗೊಳ್ಳಿ. ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು 1-2 ಸಾರಿ ಏನು ಮಾಡಿ ಬುಕ್ನಲ್ಲಿ ಬರೀರಿ. ಬರೆದ ಮೇಲೆ ಅದನ್ನು ಓದ್ಕೊಳ್ಳಿ. ಆವಾಗ ನಿಮ್ಗೆ ಏನಾಗುತ್ತಂದರೆ ತಲೆಯಲ್ಲಿ ಫಿಕ್ಸ್ ಆಗಿ ಹೋಗುತ್ತೆ. ಸೆಂಟೆನ್ಸ್ ಫಾರ್ಮೇಷನ್ ಕೂಡ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಕ್ಕಿಂತ ಮುಂಚೆ ನಾವು ಈ ವಿಡಿಯೋನ ಲೈಕ್ ಮಾಡಿ, ಜಾಸ್ತಿ ಜನಕ್ಕೆ ಶೇರ್ ಮಾಡಿ, ಅದಲ್ಲದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಮತ್ತು ಬೆಲ್ ಐಕಾನನ್ನು ಒತ್ತಿ ಅಂತ ಹೇಳ್ತಾ ಎಲ್ಲರಿಗೂ SSLC ಎಕ್ಸಾಮ್ಗೆ ಎಲ್ಲರಿಗೂ ಹೃತ್ಪೂರ್ವಕವಾಗಿ ಪ್ರೋತ್ಸಾಹವನ್ನು ನೀಡ್ತಾ ಈ ವಿಡಿಯೋನ ಮುಗಿಸೋಣ.